ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಜ್ಯೋತಿಷ್ಯ ಅಂತಂದ್ರೆ ಏನು ಜ್ಯೋತಿಷ್ಯ ಅಂತಂದ್ರೆ ಸೈನ್ಸ್ ಅನ್ನೇ ಜ್ಯೋತಿಷ್ಯ ಅಂತ ಕರೆಯೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ಹೇಗೆ ಬೇಕಾದರೂ ನಾವು ಜ್ಯೋತಿಷ್ಯವನ್ನು ಹೇಳ್ತೀವಿ ಬನ್ನಿ ಅಂತ ಹೇಳಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ. ಯಾಕೆ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು? ಜ್ಯೋತಿಷ್ಯವನ್ನು ಹೇಳೋರು ನಿಮ್ಮ ಭವಿಷ್ಯವನ್ನು ನೀವೇ ಸರಿಯಾಗಿ ಏನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥವ್ರು ನಾನು ಜ್ಯೋತಿಷ್ಯವನ್ನು ಕಲಿಸ್ಕೊಡ್ತೀನಿ ಅಥವಾ ನಾನು ಜ್ಯೋತಿಷ್ಯವನ್ನು ಹೇಳ್ತೀನಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಇದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಬಟ್ ಆದರೆ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೆ, ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ. ಜ್ಯೋತಿಷ್ಯ ಅಂತಂದರೆ ನಥಿಂಗ್ ಬಟ್ ಸೈನ್ಸನ್ನೇ ನಾವು ಜ್ಯೋತಿಷ್ಯ ಅಂತ ಕರೆಯೋದು. ಸೈನ್ಸ್ ಒಂದು ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಜ್ಯೋತಿಷ್ಯ ಅನ್ನೋದನ್ನು ನಾವು ಈಸಿಯಾಗಿ ಆರಾಮಾಗಿ ಜ್ಯೋತಿಷ್ಯವನ್ನು ಹೇಳಬಹುದು, ಮತ್ತೊಬ್ಬರಿಗೆ ಒಳಿತನ್ನ ಮಾಡಬಹುದು. ಹಾಗಿದ್ರೆ ಜ್ಯೋತಿಷ್ಯವನ್ನು ಕಲಿಯೋದು ಹೇಗಪ್ಪ, ಎಲ್ಲಿ ಹೋಗಬೇಕು, ಹೇಗೆ ಕಲ್ತ್ಕೊಳ್ಬೇಕು, ನಾವು ಯಾರು ಕಲಿಸ್ಕೊಡ್ತಾರೆ? ಬೇರೆ ಯಾರು ಕಲಿಸ್ಕೊಡೋದಿಲ್ಲ ನೋಡಿ. ನಕ್ಷತ್ರ ನಾಡಿಗೆ ನೀವು ಕೂಡ ಜಾಯ್ನ್ ಆಗಿ. ಇವತ್ತು ಫ್ರೀ ಕ್ಲಾಸಸ್ ಇದೆ. ರಾತ್ರಿ 8:30ಕ್ಕೆ ಫ್ರೀ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೀವು ನೇರವಾಗಿ ಕಾಲ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ನಂಬರನ್ನು ನೋಂದಾಯಿಸ್ಕೊಳ್ಬಹುದು. ಜಸ್ಟ್ ನಿಮಗೊಂದು ಗೊತ್ತಾಗುತ್ತೆ ಹೇಗೆ ಜ್ಯೋತಿಷ್ಯ ಯಾವ ರೀತಿಯಾಗಿ ಇರುತ್ತೆ, ಜ್ಯೋತಿಷ್ಯವನ್ನು ನಾವು ಯಾಕೆ ಕಲಿಬೇಕು, ಹೇಗಿರುತ್ತೆ ಈ ಒಂದು ಜ್ಯೋತಿಷ್ಯವನ್ನು. ಕಂಪ್ಲೀಟ್ ಆಗಿ ಜ್ಯೋತಿಷ್ಯ ಕಲ್ತ್ಕೊಂಡ್ರೆ ನಿಮ್ಗೆ ಏನು ಪ್ಲಸ್ಸು ಏನು ಮೈನಸ್ಸು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತು ಡಿಸೆಂಬರ್ 1ನೇ ತಾರೀಕಿನಿಂದ ಕಂಪ್ಲೀಟ್ ಆಗಿ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಇವತ್ತು ನಿಮ್ಗೊಂದು ಎಕ್ಸಾಂಪಲ್ ಹೇಗಿರುತ್ತೆ ಅಂತ ಹೇಳಿ ನೀವು ಕೂಡ ಜಾಯ್ನ್ ಆಗ್ಬೋದು ಇವತ್ತಿನ ಕ್ಲಾಸಸ್ಗೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಪಂಡಿತ್ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಜ್ಯೋತಿಷ್ಯ ಕಲಿಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳ್ತಾರೆ. ಬಟ್ ಆದರೆ ಜ್ಯೋತಿಷ್ಯ ಎಷ್ಟು ಈಸಿ ಇರುತ್ತೆ ಕಲ್ತ್ಕೊಳ್ಳೋದು, ಮತ್ತೆ ಜ್ಯೋತಿಷ್ಯ ಕಲಿಯೋದು ಎಷ್ಟು ಈಸಿ ಇರುತ್ತೆ, ಮತ್ತೆ ಯಾವ ರೀತಿ ಹೇಳಿ ಭಾಳ ಹಿಂದೆ ಈ ದೇವಸ್ಥಾನಕ್ಕೆ ಕೆಲವು ಜನಗಳನ್ನ ಬಿಡ್ತಾ ಇರಲಿಲ್ಲ. ಆಮೇಲೆ ಈ ವಿದ್ಯೆ ಎಲ್ಲ ನೀವು ಕಲಿಬಾರ್ದು, ಕಷ್ಟ ಅಂತ ಇದ್ರು. ಏನೋ ಅವರ ಸಂತತಿ ಅವ್ರ ಪೀಳಿಗೆ ಮಾತ್ರ ಇದನ್ನ ಮಾಡ್ಕೊಂಡು ಹೋದ್ರೆ ಇದು ಕುತ್ಕೊಂಡು ತಿನ್ನುವಂಥದ್ದು ಕೆಲಸ ಅಷ್ಟೊಂದು ಕಷ್ಟದ್ದೇನಿಲ್ಲ. ಇದು ಮೋರ್ ಆಫ್ ಸೈಕಾಲಜಿ. ಅಸ್ಟ್ರಾಲಜಿ ಈಸ್ ಮೋರ್ ಆಫ್ ಸೈಕಾಲಜಿ. ಇನ್ನೊಂದು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದು ಜ್ಯೋತಿಷ್ಯದಲ್ಲಿ ಬರೆದಿಡ್ಬೇಕು. ಫಸ್ಟು ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಮತ್ತು ಜ್ಯೋತಿಷ್ಯ ಯಾಕ್ರಿ ಕಲಿಬೇಕು ಅಂದರೆ ನಿಮ್ಮ ಹಣೆ ಬರ ನೋಡ್ಕೊಳ್ಳೋಕ್ಕೆ, ನಿಮ್ಮ ಹಣೆ ಬರ ನೋಡ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಕಲಿಬೇಕ್ರಿ. ಬದಲಾಗಂಗಿದ್ದಿದ್ರೆ ಇವತ್ತು ಜ್ಯೋತಿಷ್ಯರೆಲ್ಲ ಕೋಟ್ಯಾಧೀಶರು ಆಗ್ತಾಯಿದ್ರು ಅಲ್ವಾ? ಜ್ಯೋತಿಷ್ಯರೆಲ್ಲರೂ ಕೋಟ್ಯಾಧೀಶರು ಆಗಿರೋರು ಎಲ್ಲಿದ್ದಾರಪ್ಪ? ಜಾತಕ ಹೇಳ್ಕೊಂಡು 10 ರೂಪಾಯಿ ಬಂತ ಅಂತ ಹಿಂಗೆ ನೋಡೋರು ಇದ್ದಾರೆ, 50 ರೂಪಾಯಿ ಬಂತ ಅಂತ ನೋಡ್ಕೊಂಡಿದ್ದಾರೆ. ಏನಾರು ಒಂದು ಪೂಜೆ ಮಾಡಿ ಅದರೊಂದು 50,000 ತಗೊಳಂಗಿದ್ದಾರೆ. ಇದೇ ಇರೋದು. ಅದಿರಲಿ ಬಿಡಿ, ಅವ್ರು ಮಾಡ್ಕೊಳ್ತಾರೆ. ಅವ್ರ ಇಷ್ಟ, ಅವರ ಜೀವನ ಅದು. ನಾನೇನೋ ಅವರ ಕರ್ಮ, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದೇನು, ನೀವೇ ಜ್ಯೋತಿಷ್ಯ ಕಲ್ತ್ರೆ ನಿಮ್ಮ ಲೈಫಲ್ಲಿ ಎಲ್ಲಿವರೆಗೂ ಕೆಟ್ಟ ಟೈಮ್ ಇದೆ, ಎಲ್ಲಿ ಏನಾದ್ರು ನೆಕ್ಸ್ಟ್ ಒಳ್ಳೆ ಟೈಮ್ ಬರುತ್ತಾ, ಅಥವಾ ಇರೋ ಕೆಟ್ಟ ಟೈಮ್ನ ನಾವು ಏನಾದ್ರು ಸ್ವಲ್ಪ ಮಟ್ಟಿಗೆ ಒಳ್ಳೇದು ಮಾಡ್ಕೋಬೋದಾ, ಅಥವಾ ಈ ಒಳ್ಳೆ ಟೈಮ್ನ ಎನ್ಹ್ಯಾನ್ಸ್ ಮಾಡ್ಕೋಬೋದಾ, ಅಥವಾ ನಮಗೆ ಟೈಮೇ ಬರಲ್ವೇನೋ ಲೈಫಲ್ಲಿ, ನಾವು ಅದನ್ನು ಬಿಟ್ಟು ಚಿಂತೆ ಬಿಟ್ಟು ಬೇರೆ ಕಡೆ ಏನಾದ್ರು ಪ್ಲ್ಯಾನ್ ಮಾಡೋಣ. ಕರೆಕ್ಟ್ ಪ್ಲ್ಯಾನಿಂಗು ನಮಗೆ ಜೀವನದಲ್ಲಿ ಕೊಡುತ್ತೆ. ಅದಕ್ಕೆ ಪ್ರತಿ ದಿವಸ 65,000 ಜನ ಕಲ್ತಿದಾರಲ್ಲ, ಪ್ರತಿ ದಿವಸ ಒಬ್ಬರೊಬ್ಬರು ಹೊಸ ಫೇಸ್ಗಳು ನೋಡ್ಬೋದು. ನೀವು ದುಡ್ಡು ಕೊಟ್ಟು ಹೇಳಿಸ್ತಾರೆ ಅಂತ ಹೇಳ್ತಾರೆ. ಯಾವ ದುಡ್ಡು ಕೊಟ್ಟು ಹೇಳ್ತಾರೆ? ಎಲ್ಲ ಎಷ್ಟು ಜನಕ್ಕೆ ದುಡ್ಡು ಕೊಡೋಕ್ಕಾಗತ್ತೆ? ನಾವು ಒಬ್ಬರೋ ಇಬ್ಬರೋ ಅಡ್ವರ್ಟೈಸ್ಮೆಂಟ್ ಕೊಡೋರು 3 ಜನ ಬಡ್ಕೊತಾ ಇರ್ತಾರೆ. ನಾನು ಈ ಕ್ಲಾಸ್ಗೆ ಹೋಗಿದ್ದೆ, ಕ್ಲಾಸ್ಗೆ ನಮ್ಮದು ದಿನ ನೋಡಿ ಲಾಸ್ಟಲ್ಲಿ ಹೊಸ ಮುಖಗಳು, ಹೊಸ ಮುಖಗಳು, ಹೊಸ ಮುಖಗಳು, ಹೊಸ ಫೇಸ್ ಅವ್ರು ಹೇಳ್ತಾರೆ ಇದು ಹಿಂಗಿತ್ತು ಕ್ಲಾಸ್, ಇದು ಹಿಂಗಿತ್ತು ಕ್ಲಾಸ್, ಇದು ಹಿಂಗಿತ್ತು. ಯಾಕಂದರೆ ಆ ಕ್ಲಾಸಿನ ಮಹತ್ವ ಹಂಗಿದೆ. ಕಲ್ತವ್ರಿಗೆ ಮಾತ್ರ ಗೊತ್ತು ಆ ಶಕ್ತಿ. ಯಾರು ಕಲಿತಾರೆ ನವಗ್ರಹ ಶಾಂತಿ ಮಾಡೋದೇ ಬೇಡ. ಯಾರು ಹೋಗ್ಬಿಡ್ತಾರೆ ನವಗ್ರಹ ಶಾಂತಿ ಮಾಡೋಣ, ನವಗ್ರಹ ಶಾಂತಿ ಮಾಡೋಣ ಅಂತ. ನವಗ್ರಹ ಶಾಂತಿ ಮಾಡಬೇಡ್ರಿ. ಆ ನವಗ್ರಹ ಶಾಂತಿ ಮಾಡ್ತಕ್ಕಂಥ ದುಡ್ಡನ್ನೇ ತಗೊಂಡೋಗಿ ಬಂದು ಇಲ್ಲಿ ಕ್ಲಾಸ್ ಕಲೀರಿ. ನವಗ್ರಹ ಫುಲ್ಲು ಜೆನ್ವಿನ್ ಆಗಿ ಶಾಂತಿ ಆಗ್ತಾರೆ. ಓಕೆ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಾವು ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 8/6/2009
ಸೋಮವಾರ ರಾತ್ರಿ 8:45ಕ್ಕೆ. ಎಲ್ಲಿ ಹುಟ್ಟಿದ್ದು? ಅವ್ನ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು. ಹುಟ್ಟಿದ ಊರು ಹೇಳಮ್ಮ. ಊರು ಶಿವಮೊಗ್ಗ ಸರ್. ಅವ್ನು ಹುಟ್ಟಿದ್ದು ಭದ್ರಾವತಿ. ಶಿವಮೊಗ್ಗ ಅಂತೀರಾ, ಭದ್ರಾವತಿ ಅಂತೀರಾ, ಕರೆಕ್ಟಾಗಿ ಯಾವ ಸ್ಪಾಟಲ್ಲಿ ಹಾಕದ ಅಂತ ಸರ್ ಭದ್ರಾವತಿಲೇ ಹುಟ್ಟಿದ್ದ, ಹಾಸ್ಪಿಟ್ಲ್ ಅಲ್ಲಿ. ನಮ್ಮ ಊರು ಶಿವಮೊಗ್ಗ. ಓಕೆ, ಹಂಗೆ ಹೇಳಿದ್ದೀರಾ. ಸೊ ಇದ್ರ ಪ್ರಕಾರ ನಿಮ್ಮ ಇವು ಹುಡುಗನ ರಾಶಿ ಧನುರ್ ರಾಶಿ, ಮೂಲ ನಕ್ಷತ್ರ, 2ನೇ ಪಾದ, ಸರಿನಾ? ಹೌದು ಹೌದು ಸರ್. ಈಗ 10th ಓದ್ತಾ ಇದ್ದಾರಾ, ಮುಗಿಸಿದಾರಾ? ಫಸ್ಟ್ PUC ಎಲ್ಲಿಗೆ ಹೋಗಿದ್ದಾರೆ? ಫಸ್ಟ್ PUC ಸೈನ್ಸ್ ತಗೊಂಡಿದ್ದಾನೆ. ಶುಕ್ರ ದಶ ನಡೀತಾ ಇದೆ. 2027ವರೆಗೂ ಕೂಡ ಗುರುಭುಕ್ತಿ ಇದೆ. ಶುಕ್ರ ಮತ್ತು ಗುರು ನೋಡೋಣ. ಶುಕ್ರನಲ್ಲಿ 4ನೇ ನಂಬರ್ ಬಂದಿದೆ, 2ನೇ ನಂಬರ್ ಬಂದಿದೆ. ಓದ್ತಾರೆ, ಟೆನ್ಷನ್ ತಗೋಬೇಡಿ. ಅವರು ಮೋಸ್ಟ್ ಪ್ರಾಬಲಿ ಶುಕ್ರ ದಶ ಮುಗಿಯುವಷ್ಟಕ್ಕೆ ಸೈನ್ಸಲ್ಲಿ ಇಂಜಿನಿಯರಿಂಗ್ ಸೈಡೇ ತೋರಿಸ್ತಾ ಇದೆ. ಎಸ್ಪೆಷಲಿ ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಅದರಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಾನಿಕ್ಸು, ಈ 3 ಲೈನ್ ಅವ್ರಿಗೆ ಇಂಟ್ರೆಸ್ಟ್ ಆಗೋದು. ಆ 3 ಲೈನ್ ಅವ್ರಿಗೆ ಬರ್ತಕ್ಕಂಥದ್ದು. ಓದ್ತಾರೆ, ಚೆನ್ನಾಗಿರುತ್ತೆ, ಏನು ಟೆನ್ಷನ್ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಜಾತಕ ಡಿಸ್ಪ್ಲೇ ಮಾಡಿದ್ದೀನಿ, ಯಾವಾಗ ಅಲ್ಲಿ ಕಾಂಬಿನೇಷನಲ್ಲಿ 4 ಕಾಂಬಿನೇಷನ್ ಬರುತ್ತೆ, ಅದ್ಭುತವಾಗಿ ಓದ್ತಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. ಸರಿ, 1ರಿಂದ 249 ಒಂದು ಸಂಖ್ಯೆ ಹೇಳಿ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಗೊತ್ತಾಯ್ತು ಇವಾಗ ಮಾರ್ನಿಂಗ್ ಆಯಿತು ಅಂತ. ಗುಡ್ ಮಾರ್ನಿಂಗ್ ಸರ್, ಹೇಳಿ ಸರ್. ಸರ್ ಏನಿಲ್ಲ ಸರ್, ಅದು ನಮ್ಮ ಮನೆ ಆ್ಯಕ್ಚುಲಿ ಈಶಾನ್ಯ ಮೂಲೆಯಲ್ಲಿ ಐತೆ ಸರ್ ಬೆಡ್ರೂಮು. ಈಶಾನ್ಯ, ಓಕೆ, ನಾರ್ತ್ ಈಸ್ಟ್. ಹೌದು ಸರ್, ಅಂದರೆ ದೇವ್ರ ಮನೆ ಅಂತ. ಕನ್ನಡ ಕೆಲವೊಂದ್ಸರಿ ಕನ್ಫ್ಯೂಸ್. ಈಶಾನ್ಯ ಅಂದರೆ ನಾರ್ತ್ ಈಸ್ಟ್. ಓಕೆ, ಅಲ್ಲಿ ಬೆಡ್ರೂಮ್ ಮಾಡಿದ್ದೀರಾ? ಅಂದರೆ ಅಪಾರ್ಟ್ಮೆಂಟಾ ಸ್ವಂತ ಮನೆನಾ? ಅಂದರೆ ಇದು ಇದಿರುತ್ತಲ್ಲ, ಏನಂತಾರೆ, ಗ್ರೌಂಡೆಡ್ ಮನೆನಾ? ಹಾಂ, ಬಟ್ ಸೌತ್ ಈಸ್ಟ್ ಅಲ್ಲಿ ಅದೇ ನೀವು ಹೇಳಿರಂಗೆ ದೇವ್ರ ಮೂಲೆಯಲ್ಲಿ ಬೆಡ್ರೂಮ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇದೆಯಾ, ಫಸ್ಟ್ ಫ್ಲೋರಲ್ಲಿ ಇದೆಯಾ ಸರ್? ಗ್ರೌಂಡ್ ಫ್ಲೋರಲ್ಲಿ ಇದೆಯಾ, ಫಸ್ಟ್ ಫ್ಲೋರಲ್ಲಿ ಇದೆಯಾ? ಸೆಕೆಂಡ್ ಫ್ಲೋರ್ ಸರ್. ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ಅಡುಗೆ ಮನೆ ಬಂದಿರುತ್ತೆ ತಾನೇ? ಸರ್ ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಮನೆ ಸರ್. ಸೆಕೆಂಡ್ ಫ್ಲೋರ್ ಅಲ್ಲಿ ಬಾಡಿಗೆ ಮನೆ, ಸಿಂಗಲ್ ಬೆಡ್ರೂಮ್ ಮನೆ ಸರ್. ಆಗ್ನೇಯದಲ್ಲಿ ಇದಿದೆ, ಸೇಮ್ ಅಡಿಗೆ ಮನೆ ಇದೆ. ದೇವ್ರ ಮೂಲೆಯಲ್ಲಿ ಮಾತ್ರ ಬೆಡ್ರೂಮ್ ಇದೆ. ಎಷ್ಟು ವರ್ಷದಿಂದ ಕಟ್ಟಿರೋ ಮನೆ ಸರ್? ಅಂದ್ರೆ ಅವ್ರು ಬಂದ್ಬಿಟ್ಟು ಈಗ ಇತ್ತೀಚೆಗೆ ಒಂದು 4-5 ವರ್ಷ ಹಿಂದೆ ಕಟ್ಟವ್ರೆ ಮನೆ ಓನರ್ಸ್. ಅಂದ್ರೆ ವಾಸ್ತು ಪ್ರಕಾರ ಕಟ್ಟಿಲ್ಲ ಹಂಗಾರೆ? ಅದು ಹೆಂಗೆ ಈಶಾನ್ಯದಲ್ಲಿ ಅಡುಗೆ ಮನೆ ಬಂದಿದೆಯಾ? ಇಲ್ಲ ಸರ್, ಈಶಾನ್ಯದಲ್ಲಿ ಬೆಡ್ರೂಮ್ ಇದೆ ಸರ್. ಈಶಾನ್ಯದಲ್ಲಿ ಬೆಡ್ರೂಮು. ಸೊ ಇದರಲ್ಲಿ ಅಡುಗೆ ಮನೆ ಬಂದಿದೆ. ಯಾವುದರಲ್ಲಿ? ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬಂದಿದೆ. ಹಾಂ, ಹೌದು ಸರ್. ಮತ್ತೆ ಅವಾಗಲೇ ಉಲ್ಟಾ ಹೇಳಿದ್ರು ನೀವು. ಬೆಡ್ರೂಮ್ ಅಗ್ನಿಮೂಲೆಯಲ್ಲಿ ಬಂದಿದೆ, ಇದು ಬಂದಿದೆ, ಅದು ಬಂದಿದೆ, ಎಲ್ಲ ಕನ್ಫ್ಯೂಷನ್ ಇದ್ದೀರಾ. ಹಾಂ, ಸಿಂಗಲ್ ಬೆಡ್ರೂಮ್ ಅಂತೀರಾ? ಅಂದ್ರೆ ನಿಮ್ಮ ಸ್ಟೂಡೆಂಟ್ ಸರ್. ಹಾಂ ಸರ್ ಅದೇ ಆದ್ರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಡೇ ಎಲ್ಲ ಚೆನ್ನಾಗಿರ್ತೀವಿ ಸರ್ ನಾವು, ವೈಫ್ ಅಂಡ್ ಹಸ್ಬೆಂಡ್. ಆ ಬೆಡ್ರೂಮ್ಗೆ ಹೋಗಿ ಕುತ್ಕೊಂಡ್ರೇನೆ ಸಣ್ಣ ಮಕ್ಕಳಿಂದನೋ ಯಾವ್ದ್ರಿಂದನೋ ಯಾವುದೋ ಒಂದು ಕಿರಿಕೆ ಇದಾಗ್ತೈತೆ. ಈಗ ನಾರ್ತ್ ಈಸ್ಟಲ್ಲಿ ಇರ್ತಕ್ಕಂಥ ಬೆಡ್ರೂಮು ಧ್ಯಾನದ ರೂಮ್ ಅಂತ ಕರಿತೀವಿ ನಾವು ಶಾಸ್ತ್ರದಲ್ಲಿ. ಅದು ಸಂಭೋಗದ ರೂಮ್ ಅಲ್ಲ, ಅದು ಸೌತ್ ವೆಸ್ಟ್ ಬಂದ್ಬಿಟ್ಟು ಆ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಬಾಡಿಗೆ ಮನೆ ಅಂತ ಇದ್ದೀರಾ, ಚೇಂಜ್ ಮಾಡಿ. ಯಾರ ಸನ್ಯಾಸಿಗಳು ಬಂದು ಕೂತ್ಕೊಳ್ಳಿ ಅವ್ರ ಮನೇಲಿ ಪಾಪ, ಅಲ್ವಾ? ಸಂಸಾರಸ್ಥರು ನಾರ್ತ್ ಈಸ್ಟಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥವ್ರು ನಾರ್ತ್ ಈಸ್ಟಲ್ಲಿ ಮಲಗ್ತಕ್ಕಂಥದ್ದು. ಅಲ್ಲಿ ವೈಬ್ರೇಷನ್ ಚೇಂಜ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಗ್ಲೋಬ್ನ ಇಡಿ, ಗ್ಲೋಬ್ ಅಂತ ಬರ್ತದೆ, ಗ್ಲೋಬ್, ವರ್ಲ್ಡ್ ಗ್ಲೋಬ್. ಹಾಂ, ಎಸ್, ಆ ಗ್ಲೋಬ್ನ ಆ ರೂಮಲ್ಲಿ ತಾತ್ಕಾಲಿಕವಾಗಿ ಸದ್ಯಕ್ಕಿಡಿ, ಆದರೂ ಚೇಂಜ್ ಮಾಡಿ ಅಲ್ಲಿ ಒಂದು ಮಲಗಕ್ಕಿಂತ ಮುಂಚೆ ಒಂದು ನೀರು, ಜೀರಾ ವಾಟ್ರು ಅಂತ ಏನು ಕರಿತೀವಿ, ಅದು ಇಟ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡೀರಿ, ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೋಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಐದನೇ ಬಗ್ಗೆ ಕೇಳಬೇಕಿತ್ತು. ಸಂಖ್ಯಾಶಾಸ್ತ್ರ ಕೇಳ್ತೀನಿ ಮ್ಯಾಮ್. ಸರಿ, 1 to 249 ಗುರೂಜಿ ನಂಬರ್ ಹೇಳಿ. ಇದ್ದಾರೆ, ಮಾತನಾಡಿ. ನಂಬರ್ ಹೇಳಮ್ಮ. 1 to 249. 65 ಗುರುಜಿ. ಹಾಂ, ಯಾರ ಬಗ್ಗೆ ಕೇಳಬೇಕು? ಐದನೇ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರ? ಮದುವೆ ವಿಚಾರವಾಗಿ ಎಲ್ಲೂ 6, 12, 8 ಮದುವೆ ಕಾಂಬಿನೇಷನ್ಗಳೇ ತೋರಿಸ್ತಾ ಇಲ್ಲ ಈ ರೂಲಿಂಗ್ ಪ್ಲಾನೆಟಲ್ಲಿ. ಬರೀ 6, 8, 12 ದುಡ್ಡು ಮಾಡೋಣ, ಅಥವಾ ಮನೇಲಿ ಮಲ್ಕೊಳ್ಳೋಣ. ಹಾಂ, ಎಷ್ಟು ವರ್ಷ ಆಗಿದೆ ಅವ್ರಿಗೆ? 30 ವರ್ಷ ಆಗಿದೆ ಗುರು. 31 ವರ್ಷ ಆಗಿದೆ ಗುರುಜಿ. 31 ವರ್ಷ ಆಗಿದೆ. ಇಲ್ಲಿ ಕಸ್ಪು, 7ನೇ ಕಸ್ಪು ನೋಡ್ತೀವಿ, ಅಲ್ಲಿ ವಿವಾಹವನ್ನು ನೋಡ್ತೀವಿ, ಇದೆಯಾ ಇವ್ರ ಲೈಫಲ್ಲಿ ಅಂತ. ವಿವಾಹದ ಕಾಂಬಿನೇಷನ್ ಇಲ್ಲ ಮೇಡಮ್ ಇಲ್ಲಿ.
ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲು. ಅಂದರೆ ಗ್ರಹಗಳು ಏನು ಮಾಡ್ತವೆ, ಕೆಲವ್ರ ಮೈಂಡ್ನ ಬೇರೆ ರೀತಿ ಪ್ರಚೋದನೆ ಮಾಡ್ತವೆ. ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಮೇಡಮ್. ನೀವು ಏನು ಹುಡುಗಿ ಬಂದಿಲ್ಲ ಅಂತಲ್ಲ, 100% ಬಂದಿದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮ್ಯಾರೇಜ್ ಡಿಫಿಕಲ್ಟಿ, ಮದುವೆ ಮಾಡ್ಕೊಂಡ್ರೆ ಡಿವೋರ್ಸ್ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಓಕೆ, ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್, ಇವೆಲ್ಲ ಅವರ ಮದುವೆಯ ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ಕಂಪ್ಲೀಟ್ ಪಕ್ಷಿ ನೋಟ ಅಂತಲ್ಲ, ಪಕ್ಷಿ ನೋಟ ಇಲ್ಲ ಇವ್ರಿಗೆ ನೋಡಿದ್ರೂ ಸೆಟ್ ಆಗಲ್ಲ ಗುರುಜಿ. ಮತ್ತೆ ಅವನೇ ನೋಡೋಣ ಆಗ್ತೀನಿ ನೋಡಿ ಅಂತ ಹೇಳ್ತಾನೆ. ನಾವು ತುಂಬಾ ಕಡೆ ಟ್ರೈ ಮಾಡಿದ್ವಿ. ಎಷ್ಟು ಹುಡುಗಿ ನೋಡಿದ್ದೀರಾ? ಸೆಟ್ಟೇ ಆಗ್ತಿಲ್ಲ. ಒಂದು ನಿಮಿಷ ಸೆಟ್ ಅನ್ನೋದು ನಾನು ಆಮೇಲೆ ಮಾತಾಡ್ತೀನಿ, ಅದು ಗೊತ್ತಿದೆ ಏನು ಸೆಟ್ ಅಂತ. ಎಷ್ಟು ಹುಡುಗಿರು ನೋಡಿದ್ದೀರಾ ಕರೆಕ್ಟಾಗಿ ಹೇಳ್ಬೇಕು. ತುಂಬಾ ನೋಡಿದ್ದೀವಿ ಗುರುಜಿ. ತುಂಬಾ ಎಲ್ಲ ಮೂಗಿರೋ ಕಡೆನೆ ಮೂಗಿರೋದಲ್ವಾ, ಬಾಯಿರೋ ಕಡೆನೆ ಬಾಯಿರೋದಲ್ವಾ. ಎಷ್ಟು ನೋಡಿದ್ರು ಹುಡುಗಿರ ಫೇಸ್ ಅಷ್ಟೇ, ಒಂದೊಂದು ಸ್ವಲ್ಪ ಚೇಂಜ್ ಇರ್ತಾವೆ ಅಷ್ಟೇ. ಏನು ಸೆಟ್ ಆಗಿಲ್ಲ, ಜಾತಕ ಸೆಟ್ ಆಗಿಲ್ವಾ? ಅಂದ್ರೆ ಹುಡ್ಗಿರ್ ಒಪ್ಕೊಂಡ್ರೆ ಇವ್ನು ಒಪ್ಕೊಳ್ಳಲ್ಲ, ಇವ್ನು ಒಪ್ಕೊಂಡ್ರೆ ಅವ್ರು ಒಪ್ಕೊಳ್ಳಲ್ಲ, ಆ ತರ. ಏನ್ ಬೇಕಂತ ಇವನಿಗೆ, ಯಪ್ಪನಿಗೆ, ಸುಂದರನಿಗೆ? ಅವನಿಗೆ ಮದುವೆ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಅವನು ಬಿಲ್ಡಿಂಗ್ ಕಾಂಟ್ರಾಕ್ಟ್, ಒಳ್ಳೆ ಪೇಮೆಂಟ್, ಮನಿ ಎಲ್ಲ ಚೆನ್ನಾಗಿ. ಅದೆಲ್ಲ ಬೇರೆ ಬಿಡಿ, ಅದೆಲ್ಲ ನಾನು ಕೇಳಲಿಲ್ಲ. ನಾನು ಪರಿಸ್ಥಿತಿ ಬಗ್ಗೆ ಕೇಳಲಿಲ್ಲ, ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪರಿಸ್ಥಿತಿ ಬಗ್ಗೆಗೂ ಮನಸ್ಥಿತಿಗೂ ವ್ಯತ್ಯಾಸ ಇದೆ, ಅರ್ಥ ಆಯ್ತಲ್ವಾ? ಪರಿಸ್ಥಿತಿ ಅಂದರೆ ದುಡ್ಡು ಚೆನ್ನಾಗಿದೆ, ಮನಸ್ಥಿತಿ ಇರಬೇಕಲ್ವ ಮದುವೆ ಆಗೋಕ್ಕೆ. ಮನಸ್ಥಿತಿ ಇಲ್ಲ ಅಂತಲೇ ಇಲ್ಲಿ ಬಂದಿರೋದು, ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸಿರೋದು. ಅದು ಬಾಯಲ್ಲಿ ಮಾತಾಡ್ತಾರೆ, ಅವ್ರು ಕಾಗೆ ಹಾರಿಸ್ತಾನೆ. ಅಯ್ಯಪ್ಪ ಇದ್ರೆ ಕೊಡಿ, ಫೋನ್ ಮಾತಾಡ್ತೀನಿ ಇವಾಗ. ಅಯ್ಯಪ್ಪನಿಗೆ ಏನಿದೆ ಅಂತ ಕ್ಲೀನಾಗಿ ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತೀನಮ್ಮ. ಅವ್ರಿಗೆ ಮದುವೆಯ ಆಸಕ್ತಿ ಅಂತ ಇರ್ತದೆ ಅಲ್ವಾ? ಒಂದು ಗಂಡಿಗೆ ಒಂದು ಆಸೆ ಅಂತ ಇರುತ್ತೆ ಮನಸ್ಸಲ್ಲಿ, ಕರೆಕ್ಟಾ? ಗಂಡಿಗೆ ಆಸೆ, ಅದು ಅರ್ಥ ಮಾಡ್ಕೊಳ್ಳಿ. ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಆ ಆಸೆ ಬಹಳ ಕಮ್ಮಿ ಇದೆ. ಇಷ್ಟು ಮಾತ್ರ ಹೇಳಿದೆ, ಡಾಕ್ಟ್ರ್ ಹತ್ರ ತೋರ್ಸಕ್ಕೆ ಕೇಳಿ, ಬೇಜಾರು ಮಾಡ್ಕೊಳ್ಬೇಡಿ, ಇದು ಸತ್ಯ ಇರ್ತದೆ, ಅರ್ಥ ಆಯ್ತಾ? ಇಂಟ್ರೆಸ್ಟ್ ಅನ್ನೋದು 0 ಇರುತ್ತೆ. 4th ಹೌಸ್ ಬಂದಿದೆ, ಅದಕ್ಕೋಸ್ಕರನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ದುಡ್ಡಿನ ಬಗ್ಗೆ ನೋಡೋದಲ್ಲ, ಆಸಕ್ತಿ. ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ? ಹಿಮಾಲಯಕ್ಕೆ ಹೋಗಕ್ಕ ಅಲ್ವಾ? ಸದ್ಯಕ್ಕೆ ದಾನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ಫ್ರೂಟು ಮತ್ತು ಇದರಲ್ಲಿ ಗುರುವಿನಿಗೆ 12ನೇ ಮನೆ, ಮಂಗಳ 4ನೇ ಮನೆ, 2 ಪದಾರ್ಥಗಳನ್ನು ದಾನ ಮಾಡಿ. ಗುರುವಾರ ದಿವಸ ಕಡಲೆಕಾಳು, ಮಂಗಳವಾರ ದಿವಸ ತೊಗರಿಬೇಳೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸಕ್ತಿಯನ್ನು ಹೊಂದಿದ್ದವರು ನೇರವಾಗಿ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು, ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬಹುದು. ಇವತ್ತು ಫ್ರೀ ಕ್ಲಾಸಸ್ಗಳು ನಡೀತಾ ಇದೆ. ಇವತ್ತು ನೀವು ರಿಜಿಸ್ಟರ್ ಮಾಡಿಕೊಂಡು ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಡಿಸೆಂಬರ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ವೇಟಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕ್ಲಾಸಸ್ಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತಾರೆ. ಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ. ಈ ಕೈಲಾಶ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ್ ಕೇಳ್ಬೇಕಿತ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 14/8/99 ಸಂಜೆ 7:13 ಸರಿ, ಎಲ್ಲಿ ಹುಟ್ಟಿದ್ದು? ಹರಿಹರ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹರಿಹರ. ಕೆಲ್ಸದ ಬಗ್ಗೆ ಸರಿ, ಇವಾಗ ಡಿಗ್ರಿ ಮುಗಿಸಿದಾರಾ? ಹ್ಞೂ ಸರ್, ಮುಗಿಸಿ ಒಂದು 9 ವರ್ಷ ಆಯ್ತು ಸರ್. ಮನೆಯಲ್ಲೇ ಇದ್ದಾರೆ ಸರ್. ಈಗ ವರ್ಷ ಆಯ್ತಲ್ಲ. ರಾಹು ದೇಶ ನಡೀತಾ ಇದೆ. ಹೌದು. 2026ವರೆಗೂ ಶನಿ ಭುಕ್ತಿ. ರಾಹು ಕಾಂಬಿನೇಷನ್ ನೋಡೋಣ. 6, 5, 8 ಕನ್ಫ್ಯೂಷನಲ್ಲಿದ್ದಾರೆ. ಜಾಬ್ಗೆ ಹೋದ್ರೂ ಕೂಡ ಸಮಾಧಾನ ಇಲ್ಲ. ಯಾಕಂದರೆ ಇಷ್ಟೊಂದು ಕಾಂಬಿನೇಷನ್ ಬಂದಾಗ ನಾವು ಜನರಲಿ ಆ ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ತುಂಬ ಮೈಂಡಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತೀವಿ. ಇಷ್ಟು ಕಾಂಬಿನೇಷನ್ ಬಂದಾಗ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ತಲೆಗೆ ಬರ್ಬೋದು, ಅಥವಾ ಓದ್ತೀನಿ IAR ಅಂತಲೂ ಹೋಗ್ಬೋದು, ಅಥವಾ ಏನೋ ಅವ್ರಿಗೆ ವಿಚಿತ್ರ ಒಂದು ಕಡೆ ಇರೋಕ್ಕಾಗಲ್ಲ. ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಗ್ರಹನ ಫಸ್ಟು ಅಡ್ರೆಸ್ ಮಾಡಬೇಕು. ಇಲ್ಲಿ ಬರ್ತಕ್ಕಂಥ ಕೇತು ಅವ್ರಿಗೆ ಕೆಲಸದ ಮೇಲೆ ಆಸಕ್ತಿ ಕಮ್ಮಿ ಮಾಡಿದೆ. ದಯಮಾಡಿ ಇವ್ರನ್ನ ಬೆಂಗಳೂರಲ್ಲೂ ಅಥವಾ ಬೇರೆ ಊರಲ್ಲಿ ಬಿಟ್ಟಿದ್ದೀರಾ? ಬಿಟ್ಟಿದ್ದೀರಾ? ಫಸ್ಟಿಗೆ 1 ವರ್ಷ ಇದ್ದ ಸರ್, 9 ತಿಂಗಳು ಇದ್ದು ಬಂದು ಸರ್ ಬೆಂಗಳೂರಿಂದ. ಅಲ್ಲೇ ಇದ್ಬಿಡು ಅನ್ಬೇಕಾಯ್ತು ನೀವು. ಎಲ್ಲಿವರೆಗೂ ಬೇರೆ ಊರಲ್ಲಿ ಇರ್ತಾರೋ ಅಲ್ಲಿವರೆಗೂ ಮಾತ್ರ ಉದ್ಧಾರ ಇವರು. ಮನೇಲಿದ್ದರೆ ಅಲ್ಲಿ ಫ್ರೆಂಡ್ಸು, ಮಲಗೋದು, ಎದೊಳೋದು, ಒಂಥರ ಆರಾಮ್, ಅವ್ರಿಗೆ ಸೀರಿಯಸ್ನೆಸ್ ಹೊಟ್ಟೋಗಿರುತ್ತೆ. ಹಂಗೆ ಸರ್, ಸತ್ತೇ ಸರ್. ನಿಮ್ಮ ಹತ್ರ ಎಲ್ಲ ಕ್ಲಾಸು ಕಲ್ತಾರ ಸರ್. ಅದಕ್ಕೆ ಈಗ ನೀವು ಮತ್ತೆ ಮಾಡಿದೆ ನೋಡಿ ಸರ್. ಏನು ಮಾಡೋಕ್ಕಲ್ಲ, ಕಲ್ತ್ರೆ ಏನು ಮಾಡೋಕ್ಕಾಗತ್ತೆ? ಕಲ್ತ್ರೆ ಹಣೆ ಬರ ಗೊತ್ತಾಗುತ್ತೆ ಅಷ್ಟೇ. ಹಣೆ ಬರ ಚೇಂಜ್ ಆಗಲ್ಲ ಅಂತ ಹೇಳಿದ್ದೀನಲ್ಲ. ಹ್ಞೂ ಸರ್, ಅದನ್ನೇ ಹೇಳ್ತಾರೆ. ನಿಮ್ಮ ಸರ್ಗೆ ಮಾಡ್ತೀನಿ ತಂಬೈಲ್ ಫೋನ್ ಅಂತ ಮಾಡಿದೀನಿ ನೋಡಿ. ಹಂಗೆಲ್ಲ ಸಾಕಾಗ್ತದೆ ಸರ್. ನಾನೇನಾದ್ರು ಬೇರೆ ತರ ಹೈಸ್ಕೂಲ್ ಮಾಸ್ಟರ್ ಆಗಿದೆ ತೆಗೆದು ಹಿಂದ್ಗಡೆ ಬಾರಿಸ್ತಾ ಇದ್ದೆ ಕೋಲಲ್ಲಿ. ಏನ್ ಮಾಡೋದು? ಜ್ಯೋತಿಷ್ ನೀವು ಎಲ್ಲ ಹೇಳೋ ದಿವಸ ಕೇಳಿಸ್ಕೊಂತೀನಿ ಸರ್. ಮಕ್ಳು ಹೊರಗಾಕ್ರಿ ಮೊದ್ಲು ಅಂತ ಹೇಳ್ತದ್ರಿ. ಎಲ್ಲರಿಗೂ ಕೇಳಿಸ್ತದ. ನಾನು ಎಲ್ಲ 12 ಮನೆ ಬಂದಾಗ ಹಾಕ್ಲೇಬೇಕು. ನಾನು ಹೇಳಿದ್ನಲ್ಲ, ಈಗ ನೋಡಿ ನೀವು ಕೇಳಿ, ಯಾರು ಅಂತ ಗೊತ್ತಿಲ್ಲದೇನೆ ನಾನು ಹೇಳಿದೆ 12 ಅಂದ್ರೆ ಆಚೆ ಹಾಕ್ಬೇಕು. ಸರ್ ಸತ್ಯ ನಿಮ್ದು ಇದು ಅಂತಲ್ಲ ಸರ್. ನನ್ ಮಗಂದೆಲ್ಲ ಬೇರೆ ಮಕ್ಳಿಗೆ ಹೇಳ್ತಿರೋದು ನಾನು ಸತ್ವ ನೋಡಿನಿ. ಕ್ಲಾಸು ಕಲ್ತೀನಿ ಸರ್. ನಾನು ಎಲ್ಲರಿಗೂ ಹೇಳ್ತಾನೆ ಸರ್. ಚಂದ ನೋಡ್ಕೊಳಂಗಿಲ್ಲ ಸರ್. ನನಗೆ ಅದೇ ಒಂಥರ ಟೆನ್ಷನ್ ಸರ್. ಇಲ್ಲ ಹಂಗಲ್ಲ, ಇಲ್ಲಿ ಏನಾಗಿದೆ, ಅವನ ದಶಾ ಸಿಸ್ಟಮಲ್ಲಿ ರಾಹು ಸಬ್ಲಾಡಲ್ಲಿ 12 ಜೊತೆ ಎಲ್ಲ ಮನೇನೂ ಮಿಕ್ಸ್ ಆಗ್ಬಿಟ್ಟಿದೆ. ಅವನ ತಲೆ ಗಿರ್ರ್ ಅಂತ ಓಡ್ತಾ ಇದೆ. ಮಾಡ್ದ ಅಂದರೆ ಅವನು ಸ್ಟಾರ್. ಅವನು ಸ್ಟಾರು, ಏನು ಬುದ್ಧಿ ಇಲ್ಲ ಅಂತಲ್ಲ. ಯಾಕಂದರೆ 12ನೇ ಮನೆ ಕೆಳಗಡೆ ಇಷ್ಟು ಕಾಂಬಿನೇಷನ್ ಇದ್ದರೆ ಪ್ರಳಯಾಂತಕ ಅಂತ ಕರಿತೀವಿ ನಾವು. ಆ ಪ್ರಳಯಾಂತಕನ ಜಾಬಲ್ಲಿ ಯೂಸ್ ಮಾಡಿದ್ರೆ
ಕೋಟಿಗಟ್ಟಲೆ ಸಂಪಾದನೆ ಮಾಡೋವಂಥ ಯೋಗ ಇದೆಲ್ಲ ಕಾಂಬಿನೇಷನ್ ನಾವು ನೋಡಿದಾಗ. ಇಷ್ಟೊಂದು ಕಾಂಬಿನೇಷನ್ ಬಂದಾಗ ನಾವು ಕೋಟಿಗಟ್ಟಲೆ ಮಾಡಿಬಿಡ್ತೀವಿ. ನಮಗೆ ಸಿಗಬೇಕಿಂತ ಕಾಂಬಿನೇಷನ್ನು ಅಯ್ಯೋ ನೋಡಿ, ಯಾರ್ಯಾರು ಕೋಟ್ಯಾಧೀಶ್ವರ ಇರ್ತಾರೆ, ಯಾರ್ಯಾರು ಪೊಲಿಟಿಕಲ್ ಇರ್ತಾರೆ, ಯಾರ್ಯಾರು ಬಿಸ್ನೆಸ್ ಇರ್ತಾರೆ, ಜಾಸ್ತಿ ಕಾಂಬಿನೇಷನ್ ಬಂದಿರುತ್ತೆ ಅವ್ರಿಗೆ. ಇಲ್ಲಿ ಕಾಂಬಿನೇಷನ್ ಜಾಸ್ತಿ ಇದ್ದಾಗ ಇದೇನಾಗ್ಬಿಟ್ಟಿದೆ, ಅವ್ರಿಗೆ ಕನ್ಫ್ಯೂಷನ್ ಆಗಿ ತಲೆ ಎಲ್ಲ ಕೆಟ್ಟು ಮಲ್ಕೊಂಡಿದ್ದಾರೆ ಅಷ್ಟೇ. ಸರ್ ಮಲಗದು ಎದ್ದಳದು ಕುಂದ್ರದು ಟಿವಿ ನೋಡೋದು ನಿಮ್ಮನ್ನ ನನ್ನನ್ನು ನೋಡೋದ ಕೆಣದು ಮೊಬೈಲ್ ಕೆಣದು ಸರ್ ನೋಡ್ತೀಯಪ್ಪ ನೀನು, ನಿಮ್ ಸರ್ ಕಲ್ತಿದಿ ಮುಂದ್ ಹೋಗ್ ನೀನು ಅಂತೀವಿ, ಅರ್ಥನ ಅಟ್ಲೀಸ್ಟ್ ಜ್ಯೋತಿಷ್ಯದಲ್ಲಾರು ಮುಂದೆ ಹೋಗಿ ಕೇಳಿ, ಅದು ಮಾಡಲ್ಲ ಅಂತಾರ. ಅದು ತಲೆ ಇದೆ ಸರ್. ಯಾಕಂದ್ರೆ 12ನೇ ಮನೆ ಕೇತು ಬಂದಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಹೋಗೋ ಸಾಧ್ಯತೆ ಇದೆ. ರಾಹು ಮುಗಿದಾದ್ಮೇಲೆ ಗುರು ಬರೋದ್ರಿಂದ, ಗುರುನಲ್ಲೂ ಕೂಡ ಸೇಮ್ ಕೇತು ಇರೋದ್ರಿಂದ ಗೊತ್ತಿಲ್ಲ. ಕೆಲವರು ಮನೇಲಿ ಜ್ಯೋತಿಷ್ಯ ಎಲ್ಲ ಪುಷ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ನೀವು ಪುಷ್ ಮಾಡ್ತಾ ಇದ್ದೀರಾ. ನಿಮ್ಮಂತ ಹೃದಯ ಎಲ್ಲ ತಾಯಿಂದ್ರಿಗೂ ಬರಲ್ಲ. ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, 4 ಕ್ವಿಸ್ಲಿ ದುಡ್ಡು ಮಾಡ್ಲಿ, ಎರಡು ಇರ್ಬೇಕು ಸರ್ ಮಕ್ಳಿಗೆ. ಎರಡು ಇದ್ರೆ ಸಾಧ್ಯ ಸರ್ ನಾವ್ ಮಾಡ್ಕೊಳಕ್ಕೆ. ಮುಂದೆ ಚೆನ್ನಾಗಿದೆ ನೋಡಿ. ಈಗ ಸದ್ಯಕ್ಕೆ ನೀವ್ ಏನಾರು ಮಾಡ್ಲಿ, ಮನೇಲಿ ಊಟ ಹಾಕಲ್ಲ, ದಯಮಾಡಿ ಅವನ್ನ ಕಳಿಸ್ಬಿಡಿ. ನೀವು ಹೆಂಗಾರು ಮಾಡಿ, ನೀನ್ ಬೇಕಾದ್ರೆ ಅಲ್ಲೇ ನಾವು ಅಲ್ಲಿ ಪಿ ಜಿಲಿ ದುಡ್ಡು ಕೊಡ್ತೀವಪ್ಪ, ಅಲ್ಲಿ ಇದ್ಬಿಡು ಅಂತೇಳಿ, ಅಲ್ಲಿ ಇರೋಕ್ಕಾಗಲ್ಲ ಅವನು, ಅವಾಗ ಎದ್ದು ಹೋಗ್ತಾರೆ. ಇದು ನನ್ನ ಇದು 1 ವರ್ಷ ಹೆಂಗೋ ಇದ್ರಲ್ಲ, ಅದನ್ನ ಕಂಟಿನ್ಯೂಟಿ ಮಾಡ್ಬೇಕಾಯ್ತು. ಈಗ ಬಾಳೆಹಣ್ಣನ್ನ ದಾನ ಮಾಡ್ತಾ ಬನ್ನಿ. ಓಕೆ ಆಯ್ತಾಯ್ತು, ಬಾಳೆಹಣ್ಣನ್ನ ದಾನ ಮಾಡ್ತಾ ಬನ್ನಿ. 4ನೇ ಮನೆಯಲ್ಲಿ ಸಿವಿಲ್ ಕಾಂಟ್ರಾಕ್ಟ್ರು ಅದೆಲ್ಲ ಇರುತ್ತೆ. ಈಗ ಇನ್ನೊಂದು ಬಾಳೆಹಣ್ಣನ್ನು ದಾನ ಮಾಡಿ, ಅದ್ರ ಜೊತೆಗೆ ಒಂದು ಸಾಧ್ಯವಾದರೆ ಎಮರಾಲ್ಡ್ನ ಧರ್ಸಕ್ಕೆ ಹೇಳಿ. ಮಧ್ಯದ ಬೆರಳಿಗೆ, ಕಿರು ಬೆರಳಿಗೆ ಎಮರಾಲ್ಡ್ ಧರ್ಸಕ್ಕೆ ಹೇಳಿ. ಸೊ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಬುದ್ಧಿ ಕೊಟ್ಟು ಅವ್ರನ್ನ ಸ್ವಲ್ಪ ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 4/4/2004. ಟೈಮಿಂಗ್ಸ್ ಬಂದು 2:45 AM ಮೇಡಮ್. ಬೆಂಗಳೂರು ಹುಟ್ಟಿರೋದು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ ನಮಸ್ತೆ ಗುರುಜಿ. ಬೆಂಗಳೂರಲ್ಲಿ ಹುಟ್ಟಿರೋದಾ? ಕೇಳಿಸ್ತಾ ಇದೆ, ಆರಾಮಾಗಿ ಕೇಳಿಸ್ತಾ ಇದೆ. 4/4 ಏಪ್ರಿಲ್ 2004. ಹೌದು. ಚಂದ್ರ ಡಿಗ್ರಿ ಮುಗಿಸಿದ್ರಾ? ಈ ವರ್ಷ ಫೈನಲ್ ಇಯರ್ ಗುರುಜಿ. ಅದಕ್ಕೆ ಕೆಲಸ ಜಾಬ್ ಹೆಂಗಿದೆ, ಜಾಬ್ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡಿ. ಹೈಯರ್ ಸ್ಟಡೀಸ್ ಮಾಡಲ್ವಾ? ಹೈಯರ್ ಸ್ಟಡೀಸ್ ಮಾಡಕ್ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಗುರುಜಿ. ಸರಿ, 4, 5, 10 ಬಂದಿದೆ. 3 ಜೊತೆ ಕಾಂಬಿನೇಷನ್ ಜಾಸ್ತಿ ಬಂದಿದೆ. ಸ್ವಲ್ಪ ಸ್ಲೋ ಆಗುತ್ತೆ. 3ನೇ ಮನೆ ವೃತ್ತಿಯಲ್ಲಿ ಸ್ವಲ್ಪ ನಿಧಾನ. ಬ್ಲೂ ಕಲರ್ ಬಂದರೆ ನಿಧಾನ ಅಂತ ಕರಿತೀವಿ. ಬ್ಲೂ ಕಲರ್ ಬಂದಾಗ ನಿಧಾನ. ಸೊ 4ನೇ ಮನೆ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಏನಾದ್ರು ಬಂತ ಅಂತಂದರೆ ಭಾಳ ಒಳ್ಳೇದು ಇವ್ರಿಗೆ. ವರ್ಕ್ ಫ್ರಮ್ ಹೋಮ್ ಅಂತ ಕರಿತೀವಿ. ಇವನು ಯಾವ ಕ್ಷೇತ್ರದಲ್ಲಿ ಕಲ್ತಿದ್ದಾರೆ? ಇದು ಬಿ ಮಾಡ್ಕೊಂಡಿದೆ ಸರ್. ಎಲೆಕ್ಟ್ರಿಕಲ್ ಇಸಿ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಹೌದು. ಎಲೆಕ್ಟ್ರಾನಿಕಾ? ಎಲೆಕ್ಟ್ರಾನಿಕ್ಸ್ ಅದೇ ಇಸಿ. ಈ ವರ್ಷ ಅದೇ ಫೈನಲ್ ಇಯರ್ ನಡೀತಾ ಇದೆ. ಮುಗಿಸ್ಲಿ ಹೈಬ್ರಿಡ್ ಅಥವಾ ವರ್ಕ್ ಫ್ರಮ್ ಹೋಮೇ ಜಾಸ್ತಿ ಸಿಗುತ್ತೆ ಇವ್ರಿಗೆ. ಅರ್ಥ ಆಯ್ತಾ? ಸಿಗುತ್ತೆ, ಟೆನ್ಷನ್ ತಗೋಬಿಡಿ. 4, 5, 10 ಕಾಂಬಿನೇಷನ್ನು ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ, ಬೇಗ ಸಿಗಲ್ಲ. ಸ್ವಲ್ಪ ಶೀಘ್ರವಾಗಿ ಸಿಗೋಕ್ಕೆ ಜಿರ್ಕಾನ್ ಅನ್ನೋ ಉಂಗುರ ಬಲಗೈ ಮಧ್ಯದ ಬೆಳ್ಳಗೆ ಹಾಕಿ, ಹಾಗೆ ಅಕ್ಕಿಯನ್ನು ದಾನ ಮಾಡಿ. ಸ್ವಲ್ಪ ಸ್ಲೋ ಇದ್ರೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದು ಜ್ಯೋತಿಷ್ಯವನ್ನು ಹೇಗೆ ಕಲಿಬೇಕು ಮತ್ತು ಕಾಲೇಜ್ಗಳಿಗೂ ಕೂಡ ಯಾವ ರೀತಿಯಾಗಿ ಒಳಿತನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಓಕೆ, ಇವತ್ತು ಕ್ಲಾಸಸ್ ಇದೆ 8ವರೆಗೆ. ಯಾರ್ಯಾರು ಆಸಕ್ತಿ ಇರುತ್ತೆ ಜ್ಯೋತಿಷ್ಯ ಕಲಿಬೇಕು, ಎಷ್ಟೋ ಜನ ಕಲ್ತಿದ್ದಾರೆ. ಹಣೆಬರಹ ಬದಲಾಯಿಸೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನೋಡಿ ಹಿಂಗಿದೆ ಅಂತ ತಿಳ್ಕೊಂಡು ಜೀವನವನ್ನು ಹೇಗೆ ಆರಾಮಾಗಿ ಖುಷಿಯಾಗಿ ಕಳಿಬೇಕು, ಅದಕ್ಕೆ ಜ್ಯೋತಿಷ್ಯ ಕಲಿತಾಗಲೇ ಆಗೋದು. ನವಗ್ರಹ ಶಾಂತಿ ಅಂತ ಹೇಳಿದ್ನಲ್ಲ, ನವಗ್ರಹ ಶಾಂತಿ ಯಾರಾದರೂ ಮಾಡ್ತಾಯಿದ್ರೆ ನಮ್ಮ ಕ್ಲಾಸಿಗೆ ಬಂದು ಸೇರ್ಕೊಳ್ಳಿ. ನವಗ್ರಹ ಕಂಪ್ಲೀಟಾಗಿ ಒರಿಜಿನಲ್ ಆಗಿ ಶಾಂತವಾಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಈಗಾಗಲೇ ಕಲಿತಿರುವಂಥವರು, ಜ್ಯೋತಿಷ್ಯವನ್ನು ಕಲಿತಿರೋರು ಮಾತನಾಡಿದ್ದಾರೆ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ರು ಅಂತ ನೋಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ದಿನಾಲಿ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಇದು ಬೇರೆಯವರು, ನಾನು ₹1 ದುಡ್ಡು ಕೊಟ್ಟು ಎಲ್ಲಿ ಶಾಸ್ತ್ರ ಕೇಳ್ತಿದ್ದಿಲ್ಲ. ಯಾಕಂದರೆ ಈ ಶಾಸ್ತ್ರನೇ ನಂಬ್ತಿದ್ದಿಲ್ಲ ಅಂತಲೂ ಡೈಲಿ ದಿನೇಶ್ ಗುರೂಜಿಯವರ ವಿಡಿಯೋಗಳು ನೋಡ್ತಾ
ನನಗೊಂದು ಕಾನ್ಫಿಡೆನ್ಸ್ ಬಂತು. ಇವರು ಇಷ್ಟೆಲ್ಲ ಹೇಳ್ತಾರೆ ಅಂದರೆ ಇದನ್ನು ನಾನು ನೋಡಲೇಬೇಕು, ಇದರಲ್ಲಿ ಈ ವಿದ್ಯೆನ ನಾನು ಕಲಿಬೇಕು, ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರನಾದರೂ ನಾನು ಈ ವಿದ್ಯೆನ ಕಲಿಬೇಕು ಅಂತ ಚಾಲೆಂಜ್ ಮಾಡಿ ನಾನು ಈ